ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗಿಂದಲೂ ಸಹ ಸಾಲ್ವ್ ಆಗದೇ ಇರೋ ನೂರಾರು ಪ್ರಾಬ್ಲಮ್ಗಳಲ್ಲಿ ಮೇಜರ್ ಪ್ರಾಬ್ಲಮ್ ಒಂದಿದೆ. ಅದು ಯಾವ್ದಪ್ಪ ಅಂದರೆ ಇದೆ. ಅನ್ಎಂಪ್ಲಾಯ್ಮೆಂಟ್. ಹೌದು, ಇದುವರೆಗೂ ಈ ಪ್ರಾಬ್ಲಮ್ನ ಯಾವ ಗೌರ್ಮೆಂಟ್ ಬಂದರೂ ಸಾಲ್ವ್ ಮಾಡೋಕ್ಕಾಗಿಲ್ಲ. ರೀಸೆಂಟಾಗಿ finbol.com ರಿಸರ್ಚ್ ಪ್ರಕಾರ ನಮ್ಮ ದೇಶದಲ್ಲಿರೋ 10% ರಿಚೆಸ್ಟ್ ಪೀಪಲ್ ಮಾತ್ರ ಈ ದೇಶದ GDP ಹಾಗೂ ಎಕನಾಮಿಗೆ ಸರಿಯಾಗಿ ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಬಾಕಿ 90% ಜನ ಬಡತನ, ಬಜೆಟ್ ಜೀವನ ಹಾಗೂ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮಲ್ಲಿ ಸಿಗಾಕೊಂಡು ಬದುಕ್ತಿದ್ದಾರೆ. ಇತ್ತೀಚೆಗೆ ಫೋರ್ಬ್ಸ್ ಮ್ಯಾಗಝಿನ್ ಇಂಡಿಯಾಸ್ ಟಾಪ್ 100 ರಿಚೆಸ್ಟ್ ಪೀಪಲ್ ಲಿಸ್ಟ್ನ ರಿಲೀಸ್ ಮಾಡಿತ್ತು. ಇವರ ನೆಟ್ವರ್ತ್ ಎಷ್ಟಿದೆ ಅಂತಂದರೆ ನಮ್ಮ ದೇಶದ ಬಾಕಿ 70% ಅಂದರೆ 953 ಕೋಟಿ ಜನ ಹೊಂದಿರೋ ಆಸ್ತಿಗಿಂತಲೂ 4 ಪಟ್ಟು ಜಾಸ್ತಿ ಇದೆ. ಇದು ತುಂಬ ದೊಡ್ಡ ಇನ್ಇಕ್ವಾಲಿಟಿ. ಪ್ರತಿ 5 ಅಥವಾ 10 ವರ್ಷಕ್ಕೆ ಹೊಸ ಗೌರ್ಮೆಂಟ್ ಪವರ್ಗೆ ಬರುತ್ತೆ. ಬಂದವರೆಲ್ಲ ಕೊಡೋ ಫ್ರೀ ಅಕ್ಕಿ, ಗ್ಯಾಸು, ಲ್ಯಾಪ್ಟಾಪು, ಇದರಿಂದ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಏನೂ ಸಾಲ್ವ್ ಆಗಲ್ಲ, ಬಡತನನೂ ಬಗೆಹರಿಯಲ್ಲ. ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂತಂದರೆ ಪ್ರತಿಯೊಬ್ಬರ ಹತ್ರನೂ ಜಾಬ್ ಇರಬೇಕು, ಜಾಬಿಗೆ ತಕ್ಕ ಹಾಗೆ ಸ್ಯಾಲ್ರಿ ಬರಬೇಕು, ಆಗ ಈಕ್ವಾಲಿಟಿನೂ ಬರೋದು. UNFPA ಸ್ಟೇಟ್ ಆಫ್ ವರ್ಲ್ಡ್ ಪಾಪ್ಯುಲೇಷನ್ 2023 ರಿಪೋರ್ಟ್ ಪ್ರಕಾರ ಮುಂದಿನ ದಿನಗಳಲ್ಲಿ ಇಂಡಿಯಾ 1.4 ಬಿಲಿಯನ್ ಪಾಪ್ಯುಲೇಷನ್ ಇರೋ ಚೈನಾನ ಓವರ್ಟೇಕ್ ಮಾಡುತ್ತಂತೆ. ಭಾರತದ ಈಗಿರೋ ಪಾಪ್ಯುಲೇಷನ್ನಲ್ಲಿ 53% ಅಷ್ಟು ಜನ 30 ವಯಸ್ಸಿಗಿಂತ ಕೆಳಗಿನವರಾಗಿದ್ದಾರೆ. ಜಸ್ಟ್ ಇಮ್ಯಾಜಿನ್, ಮುಂಬರೋ ದಿನಗಳಲ್ಲಿ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಹೀಗೆ ಹೆಚ್ಚಾಗ್ತಿದ್ರೆ ಇಂಡಿಯನ್ ಎಕನಾಮಿ ಮೇಲೆ ಎಷ್ಟು ಬರ್ಡನ್ ಬೀಳುತ್ತೆ ಅಂತ. ಇಂಡಿಯನ್ ಎಕನಾಮಿ ಹಾಗೂ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಗ್ರಾಫ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಇಂಡಿಯಾ ಪ್ರತಿ ವರ್ಷ 10 ಮಿಲಿಯನ್ ಹೊಸ ಜಾಬ್ಸ್ನ ಕಂಟಿನ್ಯೂಸ್ ಆಗಿ 12 ವರ್ಷದವರೆಗೂ ಮುಂದುವರಿಸಬೇಕಾಗುತ್ತೆ. ಆಗ ನಮ್ಮ ದೇಶದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಸಾಲ್ವ್ ಆಗೋದು. ಆದರೆ ಇದು ಅಷ್ಟು ಸುಲಭದ ಮಾತಲ್ಲ. ಇದಕ್ಕೆ ಗೌರ್ಮೆಂಟ್ ಏನು ಮಾಡಬೇಕು ಅನ್ನೋದನ್ನ ಸಾಕಷ್ಟು ವಿಡಿಯೋನು ನೋಡಿರ್ತೀರಾ, ಸುಮಾರು ನ್ಯೂಸು ಕೇಳಿರ್ತೀರಾ. ಆದರೆ ಈ ದೇಶದ ನಾಗರಿಕರಾಗಿ ನಾವೇನು ಮಾಡಬೇಕು, ನಮ್ಮ ಕೈಲಾಗೋ ಸಣ್ಣ ಸಣ್ಣ ಪ್ರಯತ್ನ ಮಾಡೋದ್ರಿಂದ ನಮಗೂ ಹಾಗೂ ಸೊಸೈಟಿಗೂ ಏನು ಉಪಯೋಗ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಮಾತಾಡೋಣ. ಇಂಡಿಯಾದ ಈಗಿನ ಪಾಪ್ಯುಲೇಷನ್ 1.4 ಬಿಲಿಯನ್. ಅದರಲ್ಲಿ ಅನ್ಎಂಪ್ಲಾಯ್ಡ್ನ ಸಂಖ್ಯೆ 53 ಮಿಲಿಯನ್. ಇವ್ರಿಗೆಲ್ಲ ಜೀವನದಲ್ಲಿ ಕಷ್ಟ ಇಲ್ಲ ಅಥವಾ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಲ್ಲ, ಎಷ್ಟೇ ಕಷ್ಟಪಟ್ಟರೂ ಸರಿಯಾದ ಕೆಲಸ ಸಿಗ್ತಿಲ್ಲ. ಒಬ್ಬ ವಿದ್ಯಾರ್ಥಿ 16 ವರ್ಷ ಕಷ್ಟಪಟ್ಟು ಕಾಲೇಜಿಂದ ಪಾಸ್ ಆಗಿ ಡಿಗ್ರಿ ಪಡ್ಕೊಂಡಿರ್ತಾರೆ. ಆದರೆ ಡಿಗ್ರಿ ಸರ್ಟಿಫಿಕೇಟ್ ಹಿಡ್ಕೊಂಡು ಜಾಬ್ ಹುಡುಕ್ತಾ ಕಂಪನಿಯಿಂದ ಕಂಪನಿಗಳದು ಕೆಲಸ ಸಿಗದೆ ಇಂಟರ್ವ್ಯೂನಲ್ಲಿ ಫೇಲ್ ಆಗಿರ್ತಾರೆ. ಇದಕ್ಕೆಲ್ಲ ಏನು ಕಾರಣ ಅಂತಿದ್ದೀರಾ? ಯಾವುದೇ ಕಂಪ್ನಿ ನಿಮ್ಮನ್ನ ಇಂಟರ್ವ್ಯೂ ಮಾಡುವಾಗ ನಿಮ್ಮ ಹತ್ರ ಏನೆಲ್ಲ ಸ್ಕಿಲ್ಸ್ ಇದೆ, ಅದರಿಂದ ಅವ್ರ ಬಿಸ್ನೆಸ್ ಹೇಗೆ ಗ್ರೋ ಆಗುತ್ತೆ, ಅದಕ್ಕೆ ನೀವು ಹೇಗೆ ಉಪಯೋಗ ಆಗ್ತೀರಾ ಅಂತ ನೋಡ್ತಾರೆ ಹೊರತು ನೀವೆಷ್ಟು ಓದಿದ್ದೀರಾ, ನಿಮ್ಮ ಹತ್ರ ಎಷ್ಟೆಲ್ಲ ಡಿಗ್ರಿ ಸರ್ಟಿಫಿಕೇಟ್ಸ್ ಇದೆ ಅಂತ ನೋಡಲ್ಲ. ಹೌದು, ಇನ್ನೂ ತುಂಬ ಜನ ಯೂತ್ಸ್ಗೆ ಇದು ಅರ್ಥ ಆಗಿಲ್ಲ. ಡಿಗ್ರಿ ಮುಗಿಸ್ಕೊಂಡ್ರೆ ಸಾಕು, ಹೇಗೋ ಜಾಬ್ ಸಿಗುತ್ತೆ ಅಂತ ಭ್ರಮೆನಲ್ಲಿ ಬದುಕ್ತಾ ಇದ್ದಾರೆ. ಈ ಪ್ರಾಬ್ಲಮ್ಗೆ ಏನಪ್ಪ ಸೊಲ್ಯೂಷನ್ನು? ಹೇಗೆ ನಮ್ಮನ್ನು ಚೇಂಜ್ ಮಾಡ್ಕೊಳ್ಳೋದು, ಸ್ಕಿಲ್ಸ್ ಹೇಗೆ ಅಪ್ಡೇಟ್ ಮಾಡ್ಕೊಳ್ಳೋದು, ಎಜುಕೇಷನ್ ಮುಗಿಸೋ ಹೊತ್ತಿಗೆ ತುಂಬ ಖರ್ಚಾಗಿ ಹೋಗುತ್ತೆ ಅಂತ ಯೋಚನೆ ಮಾಡ್ತಿದ್ದೀರಾ? ನಾ ಸಿಂಪಲ್ಲಾಗಿ ಹೇಳೋ 3 ಸ್ಟೆಪ್ಸ್ನ ಫಾಲೋ ಮಾಡಿ. ಎಲ್ಲೋ ಒಂದು ಕಡೆ ನಿಮ್ಮ ಲೈಫ್ಗೆ ಅದು ಖಂಡಿತ ಹೆಲ್ಪ್ ಆಗುತ್ತೆ. ಪಾಯಿಂಟ್ ನಂಬರ್ 1, ಸ್ಕಿಲ್ಸ್ ಡೆವಲಪ್ಮೆಂಟ್. ಸಾಕಷ್ಟು ಕಂಪನಿಗಳಲ್ಲಿ ಜಾಬ್ ರಿಕ್ವೈರ್ಮೆಂಟ್ಸ್ ಇದ್ದರೂ ಸರಿಯಾದ ಸ್ಕಿಲ್ಸ್ ಇರೋ ಕ್ಯಾಂಡಿಡೇಟ್ ಸಿಗದೆ ಯಾರನ್ನೂ ರೆಕ್ರೂಟ್ ಮಾಡ್ಕೋತಿಲ್ಲ. ಆದರೂ HR ಗಳು ಜಾಬ್ ಬೇಕಾ ಅಂತ ದಿನ ಫೋನ್ ಮಾಡೋದು ನಿಲ್ಲಿಸಲ್ಲ. ಇವತ್ತು ನಮ್ಮ ಕೈಯಲ್ಲೇ ಇಂಟರ್ನೆಟ್ ಇರುತ್ತೆ. ಯೂಟ್ಯೂಬ್ ಇಸ್ ಸಚ್ ಅ ಬಿಗ್ಗೆಸ್ಟ್ ಪ್ಲ್ಯಾಟ್ಫಾರ್ಮ್. ನೀವು ಯಾವುದೇ ಫೀಲ್ಡಲ್ಲಿರಿ, ಸಾಕಷ್ಟು ಫ್ರೀ ಆನ್ಲೈನ್ ಸ್ಕಿಲ್ಸ್ ಅಪ್ಡೇಟ್ ಮಾಡ್ಕೊಳ್ಳೋ ಕೋರ್ಸಸ್ ಇದೆ. ಅದನ್ನು ನೋಡಿ ಕಲೀರಿ, ಅದನ್ನು ಅಳವಡಿಸ್ಕೊಳ್ಳಿ. ಅದರಿಂದ ನೀವೇ ಪ್ರೋ ಆಗ್ತೀರಾ. ಅದರಿಂದ ನಿಮ್ಮ ಕಾನ್ಫಿಡೆನ್ಸ್ ಕೂಡ ಹೆಚ್ಚಾಗುತ್ತೆ. ಪಾಯಿಂಟ್ ನಂಬರ್ 2, ಸ್ಟೇ ಅಪ್ಡೇಟೆಡ್. ಸ್ಕಿಲ್ಸ್ ಡೆವಲಪ್ಮೆಂಟ್ ಅಂದ ತಕ್ಷಣ ಸ್ಕೂಲಲ್ಲಿ ಓದಬೇಕಾದ್ರೆ ಯಾವುದೋ ಕಂಪ್ಯೂಟರ್ ಕೋರ್ಸ್ ಮಾಡಿದ್ದೋ ಅಥವಾ ಕಾಲೇಜಲ್ಲಿ ಇರಬೇಕಾದ್ರೆ ಮಾಡೋ ಇಂಟರ್ನ್ಶಿಪ್ಪು ಅಲ್ಲ. ಈಗಿನ ಟೆಕ್ನಾಲಜಿಗೆ ತಕ್ಕ ಹಾಗೆ ಅಪ್ಡೇಟ್ ಆಗಬೇಕು. ಈಗಂತೂ AI ಜಮಾನ. ಎಷ್ಟೋ ಜನಕ್ಕೆ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಬಿಟ್ಟರೆ ಅದ್ರ ಬಗ್ಗೆ ಬೇರೆ ಏನೂ ಗೊತ್ತಿರಲ್ಲ. ಆದ್ದರಿಂದ ಟೈಮಿಗೆ ತಕ್ಕಂತೆ ನಮ್ಮಲ್ಲಿರೋ ಸ್ಕಿಲ್ಸ್ನ ಅಪ್ಡೇಟ್ ಮಾಡ್ಕೋಬೇಕು. ಪಾಯಿಂಟ್ ನಂಬರ್ 3, ಸೆಲ್ಫ್ ಎಂಪ್ಲಾಯ್ಡ್. ಇದು ತುಂಬ ಇಂಟ್ರೆಸ್ಟಿಂಗ್ ಪಾಯಿಂಟ್. ಎಲ್ರಿಗೂ 9 to 6 ಜಾಬ್ ಮಾಡೋ ಮನಸ್ಸಿರಲ್ಲ. ಜಾಬ್ ಈಸ್ ನಾಟ್ ಎವ್ರಿ ಒನ್ಸ್ ಕಪ್ ಆಫ್ ಟೀ. ಕೆಲವರಿಗೆ ತಾನೊಬ್ಬ ಇನ್ಫ್ಲೂಯೆನ್ಸರ್ ಆಗಬೇಕು ಅಂತನೋ, ಫೋಟೋಗ್ರಫರ್ ಆಗಬೇಕು ಅಂತನೋ, ಆ್ಯಕ್ಟರ್ ಆಗಬೇಕು ಅಂತನೋ, ಸಿಂಗರ್, ಬಿಸ್ನೆಸ್ ಮ್ಯಾನ್, ಪೊಲಿಟಿಷಿಯನ್, ಅಷ್ಟೇ ಯಾಕೆ ಎಲ್ಲರ ಅಚ್ಚುಮೆಚ್ಚಿನ ರೈತ ಆಗಬೇಕು ಅಂತನೂ ಮನಸ್ಸಿರುತ್ತೆ.
ಎಷ್ಟೋ ಜನ ಯೂತ್ಸು ತಮ್ಮ ಕನಸು ಒಂದಲ್ಲ ಒಂದಿನ ನನಸಾಗುತ್ತೆ ಅಂತ ಕಾಯ್ತಾ ಇದ್ದಾರೆ. ಅಂಥವ್ರು ಯಾರು ಏನೇ ಅಂದರೂ ನಿಮ್ಮ ಗುರಿನ ಖಂಡಿತ ಬಿಡಬೇಡಿ. ನಿಮ್ಮ ಆಸೆಗಳನ್ನೆಲ್ಲ ಈಡೇರಿಸ್ಕೊಳ್ಳೋವರೆಗೂ ಪ್ರಯತ್ನನ ನಿಲ್ಲಿಸ್ಬೇಡಿ. ಅದಕ್ಕೆ ತಕ್ಕ ಡಿಸಿಪ್ಲಿನ್ ಮತ್ತು ಡೆಡಿಕೇಶನ್ ಇಟ್ಟು ಮುಂದೆ ಹೋಗ್ತಾ ಇರಿ. ನಿಮ್ಮ ಫ್ಯೂಚರ್ ಹಾಗೆ ನಮ್ಮ ದೇಶದ ಫ್ಯೂಚರು ನಿಮ್ಮ ಕೈಯಲ್ಲೇ ಇದೆ. ನೀವು ಇಡೋ ಸಣ್ಣ ಸಣ್ಣ ಸ್ಟೆಪ್ಸು ನಿಮ್ಮ ಲೈಫಲ್ಲಿ ಹೊಸ ಸ್ಫೂರ್ತಿ ತರುತ್ತೆ. ನಿಮ್ಮ ಛಲ, ನಿಮ್ಮ ಪ್ರಯತ್ನ, ನಿಮ್ಮ ಸ್ಕಿಲ್ಸ್ ನಿಮ್ಮನ್ನು ಖಂಡಿತ ಕಾಪಾಡುತ್ತೆ. ನೀವು ಹೋಗೋ ದಾರಿಯಲ್ಲಿ ಸಕ್ಸಸ್ ಕಾದಿರುತ್ತೆ. ಆಲ್ ದಿ ಬೆಸ್ಟ್. ಇಷ್ಟು ಹೇಳಿದ ಮೇಲೂ ಎಚ್ಚೆತ್ಕೊಳ್ದೇ ಇದ್ದರೆ ಮುಂದೆ ಬರೋನು ಖಂಡಿತ ವಾರ್ನಿಂಗ್ ಕೊಡಲ್ಲ.